ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಏನು ಜನವರಿ 22 ನಡೆಯೋದಿದೆ. ಅದರ ಅಂಗವಾಗಿ ನಾವು ಇಡೀ ದೇಶಾದ್ಯಂತ ಬೂತ್ ಮಟ್ಟದಲ್ಲೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂಥ ಇವತ್ತಿನ ಅಖಂಡ ಭಜನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಇವತ್ತು ಭಜನೆ ಹೇಳಿಕೊಂಡು ರಾಜೇಂದ್ರ ಭವನದಲ್ಲಿ ಸೇರ್ತೀವಿ. ಮುಂದಿನ ಕಾರ್ಯಕ್ರಮಗಳ ವಿವರವನ್ನು ಅವರಲ್ಲಿ ತಿಳಿಸ್ಕೊಡೋರಿದ್ದಾರೆ. 1ನೇ ತಾರೀಕಿಂದ 7ನೇ ತಾರೀಕಿನವರೆಗೆ ಆ ಬೂತಿನ ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಿ ಏನು ಮೊನ್ನೆ ನಾವು ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆ ಏನಿದೆ ಅದನ್ನು ಮನೆಗಳಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು 7ನೇ ತಾರೀಕೊಳಗೆ ಮಾಡ್ತೀವಿ. ಯಾವುದಾದ್ರು ಮನೆ ಬೀಗ ಹಾಕಿದರೆ 2ನೇ ರೌಂಡ್ ಹೋಗೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ಜನವರಿ 15ನೇ ತಾರೀಕಿನವರೆಗೆ ಸಮಯವನ್ನು ನಿಗದಿ ಮಾಡಿದ್ದೀವಿ. ಈ ರೀತಿ ದೇವಸ್ಥಾನಗಳಲ್ಲಿ, ಸಮುದಾಯ ಭವನಗಳಲ್ಲಿ ಮನೆಗಳಿಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಟ್ಟು 22ರ ಕಾರ್ಯಕ್ರಮದ ದೃಷ್ಟಿಯಿಂದ ಏನೆಲ್ಲ ನಾವು ಮಾಡಬೇಕು ಅಂತ ಕೇಂದ್ರದಿಂದ ಸೂಚನೆ ಬರುತ್ತೋ ಅದನ್ನು ಮಾಡುವಂಥ ರೀತಿಯಲ್ಲಿ ನಾವು ಮನೆಗಳಲ್ಲಿ ಈ ಕಾರ್ಯಕ್ರಮದ ಜಾಗೃತಿ ಮತ್ತು ಅಯೋಧ್ಯೆ ರಾಮ ಮಂದಿರದು ನಮ್ಮ ಬಹುದಿನದ ಕನಸು. ಎಷ್ಟೋ ವರ್ಷಗಳು ತಲಾಂತರಗಳಿಂದ ಈ ಕೆಲಸ ಆಗಿರಲಿಲ್ಲ. ಆ ರೀತಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಮನೆಗೆ ಸಂಪರ್ಕ ಮಾಡುವಂಥ ಕೆಲಸದ ಪ್ರಾರಂಭದ ಕಾರ್ಯಕ್ರಮ ಇವತ್ತು ಅಖಂಡ ಭಜನೆ ಕಾರ್ಯಕ್ರಮ. ಅದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ.